ಈ ಮೇಕೆದಾಟು ಯೋಜನೆ ಬಂದ್ರೆ ಆ ನದಿ ಪಾತ್ರದ ಕಾಡುಗಳು ಸಂಪೂರ್ಣ ಮುಳುಗೋಗುತ್ತೆ. ಆ ವಿಶಿಷ್ಟವಾದ ಒಂದು ಆವಾಸ ಸ್ಥಾನವನ್ನು ನಾವು ಕಳ್ಕೊಳ್ತೀವಿ. ಎಷ್ಟು ಮರ ಕಡಿಬೇಕಾಗ್ಬೋದು ಇವ್ರು ಮೇಕೆದಾಟು ಮಾಡಿದ್ರೆ? ಬಂದ್ರೆ ಸುಮಾರು ಒಂದು 15 ಲಕ್ಷ ಮರ ಹೋಗುತ್ತೆ. ಓಕೆ, ಇನ್ನೇನೇನ್ ಹಾನಿ ಆಗುತ್ತೆ ಪರಿಸರಕ್ಕೆ? ಪರಿಸರಕ್ಕೆ ಹಾನಿ ಅಂತೂ ನಾವು ಯೋಚನೆ ಮಾಡಿದಷ್ಟು ಹಾನಿ ಆಗುತ್ತೆ. ನಾನು ಮುಂಚೆ ಹೇಳಿದಾಗೆ ಆನೆಗಳ ಸಂಪೂರ್ಣ ಆವಾಸ ಸ್ಥಾನ ಹೋಗುತ್ತೆ, ಹುಲಿಗಳ ಆವಾಸ ಸ್ಥಾನ ಹೋಗುತ್ತೆ. ಹೆಚ್ಚು ಸೀಳುನಾಯಿಗಳು ಆ ಪ್ರದೇಶದಲ್ಲಿ ಸೀಳುನಾಯಿಗಳು ಹೆಚ್ಚಾಗಿ ನದಿ ಬದಿಯಲ್ಲೇ ಹೆಚ್ಚಾಗಿ ಬೇಟೆ ಆಡುದು, ಯಾಕಂದ್ರೆ ಅಲ್ಲಿ ಜಿಂಕೆಗಳು ಜಾಸ್ತಿ ಸಿಗುತ್ತೆ ನದಿ ಬದಿಯಲ್ಲಿ. ಸೀಳುನಾಯಿಗಳ ಆವಾಸ ಸ್ಥಾನ ಹೋಗ್ತದೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ 3 ಸ್ಥಳದಲ್ಲಿ ಸಿಕ್ಕುವಂತ ಒಂದು ಪ್ರಾಣಿ ಇದೆ ಅಲ್ಲಿ, ಬೆಟ್ಟಳಿಲು ಅಂತ ಕರಿತೀವಿ ಅದಕ್ಕೆ. ಇಂಗ್ಲಿಷ್ ನಲ್ಲಿ ಗ್ರಿಸಿಲ್ ಜೈಂಟ್ ಸ್ಕ್ವಿರಿಲ್ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಬೆಟ್ಟಳಿಲು ಸಿಕ್ಕುವಂತ ಏಕೈಕ ಸ್ಥಾನ ಅಂದ್ರೆ ನಮ್ಮ ಸಂಗಮ ಮುತ್ತತ್ತಿ ಅಂದ್ರೆ ಮೇಕೆದಾಟು ಯೋಜನೆ ಆಗಿರುವಂತ ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ ಬೆಟ್ಟಳಿಲು. ಅದು ಬಿಟ್ರೆ ತಮಿಳ್ನಾಡು 1-2 ಭಾಗ, ಕೇರಳದಲ್ಲಿ ಒಂದು ಕಾಡಿನಲ್ಲಿ ಮಾತ್ರ ಸಿಕ್ಕುವಂತ ಬೆಟ್ಟಳಿಲು ಪ್ರಭೇದ ಇದು. ಹಾಗಾಗಿ ಆ ಬೆಟ್ಟಳಿನ ಆವಾಸ ಸ್ಥಾನ ಸಂಪೂರ್ಣವಾಗಿ ನಾಶ ಆಗುತ್ತೆ ಮೇಕೆದಾಟು ಬಂದು. ನಾವ್ ಏನಪ್ಪಾ ಒಂದು ಅಳಿಲು ಜಾತಿ ತಾನೇ ಹೋಗ್ಲಿ ಅಂತ ಯೋಚನೆ ಮಾಡ್ಬೋದು, ಆದ್ರೆ ಅಳಿಲಿಗೂ ಸಹ ಬಹಳ ಮುಖ್ಯವಾದ ಪಾರಿಸರಿಕ ಸ್ಥಾನ ಇರುತ್ತೆ. ಆ ಎಲ್ಲ ಪ್ರಾಣಿಗಳ ಆವಾಸ ಸ್ಥಾನ ಹೋಗುತ್ತೆ. ಮುಖ್ಯವಾಗಿ ನದಿ ಪಾತ್ರದ ಕಾಡುಗಳು ನಾನು ಹೇಳಿದಾಗ ಅದು ಹೋಗುತ್ತೆ. ಅದು ಹೋದ ತಕ್ಷಣ ಏನಾಗುತ್ತೆ ಅಂದ್ರೆ ಮಾನವನ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಆನೆ ಮಾನವ ಸಂಘರ್ಷ ಅಂತೂ ಅತಿರೇಕಕ್ಕೆ ಹೋಗುತ್ತೆ ನೋಡಿ, ಅತಿರೇಕಕ್ಕೆ ಹೋಗುತ್ತೆ. ಆಮೇಲೆ ನಾವೇ ಹೇಳ್ತೀವಿ, ಅಯ್ಯೋ ಆನೆಗಳು ನಮ್ ತೋಟಕ್ಕೆ ಬರ್ತಾ ಇದೆ, ಹಿಡೀರಿ ಅದನ್ನ ಅಂತ ಅದೇ ರಾಜಕಾರಣಿಗಳು ಹೇಳ್ತಾರೆ. ಸರ್, ಕೊನೆಯದಾಗಿ ಈ ಕಾಡುಗಳಲ್ಲಿ ಕರ್ನಾಟಕದಲ್ಲಿ ಇನ್ನೂ ದಟ್ಟವಾದ ಕಾಡುಗಳು ಬೇಕಾದಷ್ಟು ಭಾಗಗಳಲ್ಲಿ ಇದಾವೆ ಅಂತ ಅನ್ಕೋತೀನಿ. ಕಾಡು ಮನುಷ್ಯರು, ಕಾಡು ಒಳಗೆ ವಾಸ ಮಾಡುವಂತಹ ಮನುಷ್ಯರು ಇದ್ದಾರಾ ಈಗಲೂ? ಕರ್ನಾಟಕದಲ್ಲಿ ಇದ್ದಾರೆ, ಆದ್ರೆ ಅವರು ನಾವ್ ಅಂದ್ಕೊಂಡ ತರ ಜೀವನ ಶೈಲಿ ಇಲ್ಲ. ಈಗ ಬಿಳಿಗಿರಿ ರಂಗನ ಬೆಟ್ಟ, ನಾಗರಹೊಳೆ, ಬಂಡೀಪುರದಲ್ಲಿ ಯಾರು ಇಲ್ಲ. ಆದ್ರೆ ಕಾಳಿ ವನ್ಯಜೀವಿ ಧಾಮ ಇಂತ ಎಲ್ಲ ಪ್ರದೇಶದಲ್ಲೂ ಜನ ಇದ್ದಾರೆ ಇವಾಗಲೂ. ಆದ್ರೆ ನಾವ್ ಅಂದ್ಕೊಂಡಂಗೆ ಅವ್ರಿಗೆ ಹೊಸ ಪ್ರಪಂಚದ ಅರಿವೇ ಇಲ್ಲ ಅನ್ನೋದಿದೆಯಲ್ಲ, ಅದು ತಪ್ಪು ಮಾಹಿತಿ.